ಮೊದಲನೇದಾಗಿ ನಾನು ಮಾಧ್ಯಮದ ಮಿತ್ರರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ಸಿನಿಮಾಗೂ ನೀವು ಬಂದು ಈ ತರ ಪ್ರೋತ್ಸಾಹ ಕೊಡ್ತೀರಾ. ಸೊ ನಾನು ಮತ್ತೆ ನಮ್ಮ ಕನ್ನಡ ಚಿತ್ರರಂಗ ನಿಮ್ಮೆಲ್ಲರಿಗೂ ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕಾಲಪತ್ತರ್ ಸಿನಿಮಾ ಇದೇ 13ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಮತ್ತೊಮ್ಮೆ ನೀವು ಹೀಗೆ ನಮಗೆ ಪ್ರೋತ್ಸಾಹ ಕೊಡ್ತಾನೆ ಇರಿ ಅಂತ ನಾನು ಕೇಳ್ಕೊತೀನಿ. ವಿಕ್ಕಿ ಅವರು ಡೈರೆಕ್ಟ್ ಮಾಡಿದ್ದಾರೆ, ಆಕ್ಟ್ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಈಗ ತಾನೇ ಒಂದ್ ಸ್ವಲ್ಪ ತೋರಿಸಿದ್ರು. ನಾವ್ ಇವಾಗ ಯಾರಿಗೂ ತೋರಿಸ್ತಾ ಇಲ್ಲ, ಆದ್ರೆ ನನಗೆ ಅವರು ಒಂದ್ ಬಿಟ್ ನ ತೋರಿಸಿದ್ರು ಅಂಡ್ ಬಹಳ ಇಷ್ಟ ಆಯ್ತು ನನಗೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಧನ್ಯವಾದಗಳು. ನಮ್ಮ ಟ್ರೇಲರ್ ಕಟ್ ಇನ್ನೂ ಕಲರಿಂಗ್ ಎಲ್ಲ ಏನು ಮುಗ್ದಿಲ್ಲ. ಅಂದ್ರೆ ಒಂದ್ ರಫ್ ಕಟ್ ನ ಅವ್ರು ನನಗೆ ತೋರಿಸಿದ್ರು, ಈ ತರ ಬರುತ್ತೆ ಅಂತ. ಎಷ್ಟೋ ದಿವಸ ಆಗಿತ್ತು ನಾನು ಕಾಲಪತ್ತರ್ದು ಬಿಟ್ಸ್ ನೋಡಿ. ಸೊ ಮತ್ತೊಮ್ಮೆ ಆ ಒಂದು ಲೋಕಕ್ಕೆ ನನ್ನನ್ನು ಕರ್ಕೊಂಡು ಹೋಯ್ತು. ಅಂಡ್ ನಿಜವಾಗ್ಲೂ ಆ ಶೂಟಿಂಗು ಮತ್ತೆ ನಾವಲ್ಲೂ ಬಿಜಾಪುರ್ನಲ್ಲಿ ಹೋಗಿ ಶೂಟ್ ಮಾಡಿದೆಲ್ಲ ನನಗೆ ನೆನಪಾಯ್ತು. ಮಿಸ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಅದನ್ನ ನಾನು ತೆರೆಯಲ್ಲಿ ನಾನು ಕಾಣ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು. ಅಯ್ಯಯ್ಯೋ, ಆ ಸಿನಿಮಾಕ್ಕೂ ಈ ಸಿನಿಮಾಗೂ ಕನೆಕ್ಷನ್ನೇ ಇಲ್ಲ. ಒಂದ್ ಕನೆಕ್ಷನ್ ಇದೆ, ಅದೇನಂತ ಹೇಳ್ತೀನಿ. ಅದರಲ್ಲಿ ವೈಟ್ ಪೌಡರು, ಇದರಲ್ಲಿ ಬ್ರೌನ್ ಪೌಡರು. ಯಾಕಂದ್ರೆ ಅಲ್ಲಿ ನಾವು ಮಣ್ಣಲ್ಲಿ ಕೆಲಸ ಮಾಡಿದ್ದು, ಡಸ್ಟ್ ಅಲ್ಲಿ. ಸೊ ನಡಿಬೇಕಂದ್ರೆ ಎಲ್ಲ ನಾವು ಬ್ರೀದಿಂಗೇ ಮಣ್ಣು, ಮರಳು. ಸೊ ಅದು ಒಂದು ಚಿಕ್ಕ ಜೋಕ್ ಮಾಡಿದೆ. ಬಟ್ ಖುಷಿ ಆಗಿತ್ತು ನನಗೆ ದಟ್ ನಿನ್ನೆ ಒಂದು ರಿಲೀಸ್ ಆಗಿದೆ, ಇವತ್ತು ಒಂದು ಅನೌನ್ಸ್ಮೆಂಟ್ ಇದೆ. ಇದೇ ತರ ನಡೀತಾ ಹೋಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಇಲ್ಲಿ ನನ್ನ ಪಾತ್ರದ ಹೆಸರು ಗಂಗಾ ಅಂತ. ನಾ ಜಾಸ್ತಿ ಹೇಳಂಗಿಲ್ಲ ಅಂತ ವಿಕ್ಕಿ ಅವ್ರು ನನಗೆ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ. ಎಲ್ಲ ಡೈರೆಕ್ಟ್ರು ಹೇಳ್ತಾರೆ, ಆದ್ರೆ ವಿಕ್ಕಿ ಅವ್ರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ. ಅದಕ್ಕೆ ನಾನು ಏನು ಬಿಟ್ಕೊಡಕ್ ಆಗಲ್ಲ. ಆದ್ರೂ ಹೇಳ್ತೀನಿ, ನಾನು ಟೀಚರ್ ಪಾತ್ರ ಮಾಡ್ತಾ ಇರೋದು ಈ ಸಿನಿಮಾದಲ್ಲಿ. ಸೊ ನನಗೊಂದು ಹೊಸ ಅನುಭವ. ಆ ಥರ ನಾನು ಮಾಡಿಲ್ಲ. ಕಲ್ತಿರೋದುಂಟು, ಹೇಳ್ಕೊಟ್ಟಿರೋದು ಉಂಟಿಲ್ಲ. ಸೊ ಹೊಸ ಅನುಭವ ನನಗೆ. ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್ ಹಾಗೂ ನಾಗರಾಜ್ ಸರ್ ಕೂಡ ನಮಗೆ ಸೆಟ್ನಲ್ಲಿ ಯಾವುದೇ ತರಹದ ಒಂದು ಕಷ್ಟ ಇದು ಅಂತ ನೋಡ್ಬೇಕಾಗೇ ಇಲ್ಲ. ಯಾವತ್ತು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ನನಗೆ ಕಾಲಪತ್ತರ್ ಸಿನಿಮಾಲಿ ಕೆಲಸ ಮಾಡಿ ಒಂದು ಅದೃಷ್ಟ ಅಂತ ನಾನು ಅನ್ಕೊಳ್ತೀನಿ. ಒನ್ಸ್ ಅಗೇನ್ ನಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಇನ್ನೇನಾದ್ರು ಇದೆಯಾ? ಈ ತರನಾ? ಈ ತರ ಅಂತೂ ಇಲ್ವೇ ಇಲ್ಲ. ಹಾ, ಈ ತರ ಅಂದ್ರೆ ನಾನು ಹಾಕೊಂಡಿರೋದು ಈಗ ಇಲ್ಲ ಇಲ್ಲ. ಸಿನಿಮಾಲಿ ಥ್ರೂ ಔಟ್ ಸಿನಿಮಾ ಅದೇ ಒಂದು ಲುಕ್ ಅಲ್ಲಿ ಇರುತ್ತೆ. ಅಂಡ್ ಗ್ಲೀಮ್ ಅಂತ ಏನು ಬರೋದಿಲ್ಲ. ಸೊ ದಟ್ಸ್ ನ್ಯೂ ಅಲ್ವಾ ನನಗೆ. ಪ್ರೇಕ್ಷಕರು ಅದನ್ನ ಒಪ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೂಪರ್ ಆಗಿತ್ತು. ವಿಕ್ಕಿ ಅವ್ರು ಹೇಗೆ ಅಂದ್ರೆ 20 ಸಲ ಮಾಡಿಸಿದ್ರು ಪರವಾಗಿಲ್ಲ, ನೀವು ಮಾಡ್ಬೋದು ಅಂತ ಮಾಡಿಸ್ತಾ ಇರ್ತಾರೆ. ಸೊ ಆ ಒಂದು ಕ್ವಾಲಿಟಿ ನಂಗೆ ಅವರಲ್ಲಿ ಇಷ್ಟ. ಯಾಕಂದ್ರೆ ಪರ್ಫೆಕ್ಷನ್ ಹುಡುಕ್ತಾರೆ ಅವ್ರು ಯಾವಾಗ್ಲೂ ಒಂದು ಶಾರ್ಟ್ ಅಲ್ಲಿ. ಅಂಡ್ ಆ ಟೈಮ್ನಲ್ಲಿ ನನಗೆ ಬೇಜಾರಾಗಿದ್ರು. ಮತ್ತೆ ನಾನು ಆ ಶಾರ್ಟ್ ನೋಡಿದಾಗ ನನಗೆ ಅನಿಸ್ತು, ಅವ್ರಿಗೆ ಬಹುಶಃ ಇದೇ ವಿಷಯಕ್ಕೆ ನನಗೆ ಹೇಳಿದ್ರು ಅದನ್ನ ಅಂತ. ಯಾಕಂದ್ರೆ ನಮ್ಮ ಬೆಸ್ಟ್ ನಾವು ಮಾಡಬೇಕು ಅಂತ ಅವ್ರಿಗೆ ಆಸೆ. ಅಂಡ್ ಕೊನೆಗೆ ನಮ್ಮ ಸಿನಿಮಾ ಗೆಲ್ಬೇಕು ಅಂತ ಅವ್ರಿಗೆ ಆಸೆ. ಸೊ ಅದು ನಾನು ಅವರಿಂದ ಕಲಿತೆ ಅಂತ ಹೇಳ್ಬೋದು. ಪ್ರಯತ್ನ ಅಂತೂ ಇರುತ್ತೆ. ಅವ್ರು ಕಲ್ತ್ಕೊಂತಾರ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಧನ್ಯವಾದಗಳು.